ಮತ್ತೊಂದು ಪತ್ರ ಬರ್ತಾರೆ ಸರ್. RSS ಪಥಸಂಚಲನದಲ್ಲಿ ಸರ್ಕಾರಿ ನೌಕರು ಯಾರಾದರೂ ಪಾಲ್ಗೊಂಡ್ರೆ ಅಥವಾ RSS ಚಟುವಟಿಕೆಯಿಂದ ಯಾರಾದರೂ ಪಾಲ್ಗೊಂಡ್ರೆ ಅವ್ರನ್ನೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಪದೇ ಪದೇ RSS ವಿಚಾರನ ಹೇಳ್ತಂತೆ ಬೇರೆ ವಿಚಾರಗಳನ್ನು ಡೈವರ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಬಿಜೆಪಿಯಿಂದ 2013ರಲ್ಲಿ ಶೆಟ್ಟರ್ ಅವರು CM ಆಗಿದ್ದಾಗ ಒಂದು ಲೆಟರ್ ಬರೆದಿದ್ರು. ಶಾಲಾ ಕಾಲೇಜುಗಳ ಆವರಣ ಮೈದಾನ ನಿರ್ಮಾಣ ಅದರಲ್ಲಿ ಪಾಲ್ಗೊಳ್ಳಬಾರದು, ಖಾಸಗಿ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ ಅಂತ, ಯಾವುದೇ ಚಟುವಟಿಕೆಗೆ ಅವಕಾಶ ಕೊಡಬಾರ್ದು ಅಂತ ಆದೇಶ ಆವಾಗಲೇ ಬಂದಿತ್ತು. ಇದು ಸಂಘಕ್ಕೂ ಅಪ್ಲೈ ಆಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ. ಈಗ ಸರ್ಕಾರ ಆ ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬರೆದಂತ ಲೆಟರ್ನೇ ಮಾನದಂಡವಾಗಿ ಇಟ್ಟುಕೊಂಡು ತನ್ನ ನಿರ್ಧಾರವನ್ನು ಮಾಡೋದಕ್ಕೆ ಅಥವಾ ಪ್ರಿಯಾಂಕ್ ಖರ್ಗೆ ಬರೆದಿರುವಂತಹ ಪತ್ರದ ಮೇಲೆ ಕ್ರಮವನ್ನು ಕೈಗೊಳ್ಳೋದು ಅದು ಹೆಂಗೆ ಅದು ಸರ್ಕಾರಿ ಶಾಲೆಗೆ ಮಾತ್ರ, ಸಾರ್ವಜನಿಕ ಸ್ಥಳಕ್ಕಲ್ಲ. ಪ್ಲೇ ಗ್ರೌಂಡು, ಬೇರೆ ಬೇರೆ ದೇವಸ್ಥಾನ ಇವೆಲ್ಲಕ್ಕೆ ಬರೆದಿದ್ರು ಅವರು. ಸರ್ಕಾರದ ಪಾಠಶಾಲೆಗೆ ಬರೆದಿದ್ದಾರೆ. ನೋಡೋಣ ಅದ್ರ ಬಗ್ಗೆ. ನಾನು ಪ್ರಿಯಾಂಕಾಗೆ ಕಾಂಗ್ರೆಸ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ, ನೀವು ಇಲ್ಲಿ RSS ಅಂದ್ಕೊಂಡು 30,000 ಉದ್ಯೋಗ, ರಾಜ್ಯದ ಜನರಿಗೆ 30,000 ಉದ್ಯೋಗ ಸಿಗುವಂತ ಆಂಧ್ರ ಪಾಲಾಗೋಯ್ತಲ್ಲ. ಬರೀ RSS ಅಂತ ಪಟ್ನ ಮಾಡಿ 30,000 ಉದ್ಯೋಗವನ್ನ ಹಾಳು ಮಾಡಿದ್ರಲ್ಲ ನೀವು, ಮನೆ ಆಳ್ರು ಕಾಂಗ್ರೆಸ್ ಅವರು. ನಿಮ್ಗೆ ಅಭಿವೃದ್ಧಿ ಬೇಕಾ, ಈಗ ಟೀಕೆ ಬೇಕಾ? RSSನ ಟೀಕೆ ಮಾಡೋದು ಬೇಕಾ? ಈ 30,000 ಜನಕ್ಕೆ ಉದ್ಯೋಗ ಸಿಕ್ಕಿದ್ರೆ ಕರ್ನಾಟಕದಲ್ಲಿ, ಮತ್ತೆ ಆ ಒಂದು ಕಂಪನಿ ಅಂದ್ರೆ ಇಡೀ ಪ್ರಪಂಚದಲ್ಲೇ ಅಮೆರಿಕ ಬಿಟ್ರೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಕಂಪನಿ ಅದು ಇಂಡಿಯಾದಲ್ಲಿ. ಅದು ಆಂಧ್ರಾಗ ಹೊರಟೋಯ್ತು. ಇಲ್ಲಿ ಲಾಸ್ ಆಗಿದ್ದೆ ಯಾರಿಗೆ? ಅಷ್ಟು ದುಡ್ಡು ನಮ್ಮ ಸರ್ಕಾರದ ಖಜಾನೆಗೆ ಬರಬೇಕಾಯ್ತು, ಟ್ಯಾಕ್ಸ್ ಮುಖಾಂತರ ಮತ್ತು ಉದ್ಯೋಗದ ಮುಖಾಂತರ. ಅಷ್ಟನ್ನು ಹಾಳು ಮಾಡಿದ್ರಿ. ಬರೀ RSS ಅಂತ ಹೇಳೋದ್ರ ಬದಲಾಗಿ ಈ ಥರದ ಒಂದು ಕಂಪನಿಗಳು ಕರ್ನಾಟಕಕ್ಕೆ, ಬೆಂಗಳೂರಿಗೆ ಬಂದಿದ್ರೆ ನಮಗೆ ಉದ್ಯೋಗ ಸಿಗ್ತಾ ಇತ್ತು, ಸರ್ಕಾರ ಖಜಾನೆಗೆ ಹಣ ಬರ್ತಾ ಇತ್ತು. ಇಲ್ಲಿ ಯಾರಿಗೂ ಇವತ್ತು ಅಲ್ಲಿ ಹೊಟ್ಟೋಗಿದೆ, ಈ ಇರೋರು ಹೋಗ್ತಾ ಇದ್ದಾರೆ. ಅದನ್ನ ಇಟ್ಕೊಳ್ಳೋ ಅಂತ ಪ್ರಯತ್ನ ಸರ್ಕಾರ ಮಾಡುತ್ತಾ ಅಂತ ಕೇಳ್ತೀನಿ. RSS ಬಿಟ್ಟು ನೀವು ಅಭಿವೃದ್ಧಿ ಬಗ್ಗೆ ಮಾತಾಡೋದಾದ್ರೆ, ಈಗ ಹಲವಾರು ಕಂಪನಿಗಳು DK ಶಿವಕುಮಾರ್ ಹೇಳಿದ್ದಾರೆ ಬಿಟ್ಟೋಗೋದಿದ್ರೆ ಬಿಟ್ಟೋಗಿ ಅಂತ. ಅಂದ್ರೆ ಕಂಪನಿಗಳೆಲ್ಲ ಬಿಟ್ಟು ಹೋದ್ಮೇಲೆ ನೀವೇನು ಬೆಂಗಳೂರಿಗೆ ಜನ ಕೇಳ್ತಾ ಇದ್ದಾರೆ. ಎಲ್ಲ ಹೋದ್ಮೇಲೆ ನೀವ್ಯಾಕೆ ಕಾಂಗ್ರೆಸ್ ಅವ್ರಿಗೆ ಯಾಕೆ ಬೇಕು, ಕಾಂಗ್ರೆಸ್ ಅವ್ರು ಯಾಕೆ ಜನಗಳಿಗೆ ಬೇಕು ಅಂತ ಜನ ತೀರ್ಮಾನ ಮಾಡುವಂತ ಕಾಲ ಬಂದಿದೆ ಅಂತ ಅನ್ಸ್ತದೆ. ಕರ್ನಾಟಕದಲ್ಲಿರುವಂಥ ರಸ್ತೆ ಗುಂಡಿಗಳನ್ನು ನೋಡಿದ್ಮೇಲೆ, ಬೆಂಗಳೂರಲ್ಲಿರ್ತಕ್ಕಂಥ ಕಸದ ರಾಶಿಯನ್ನು ನೋಡಿದ್ಮೇಲೆ ಯಾವ ಕಂಪ್ನಿನೂ ಇಲ್ಲಿಗೆ ಬರಲ್ಲ. ಇರೋ ಕಂಪ್ನಿಗಳು ಹೋಗ್ತಾ ಇದೆ. ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಇವತ್ತು ಇದು ಪ್ರಿಯಾಂಕಾ ಖರ್ಗೆ ವಿಚಾರ ಅಲ್ಲ, ಇದು ಸಿದ್ದರಾಮಯ್ಯನೇ ಹೇಳಿ ಮಾಡಿಸಿರೋವಂಥದ್ದು. ಇದು ನಾಟಕ ಅಷ್ಟೇ. ಪ್ರಿಯಾಂಕಾ ಖರ್ಗೆನ ಬಲಿಪಶು ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಸಿದ್ದರಾಮಯ್ಯನವರು ಹೇಳಿ ಮಾಡಿಸಿರೋ ಅಂಥದ್ದು. ಇದು ಇಲ್ಲಿಂದ ಡೈವರ್ಟ್ ಮಾಡೋಕ್ಕೋಸ್ಕರ. ಯಾಕಂದ್ರೆ ಎಲ್ಲ ಕಂಪನಿ ದಿನ ಪತ್ರಿಕೆ ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ದಿನ ಅವ್ರು ಹೋದ್ರು ಇವ್ರು ಹೋದ್ರು, ಅವ್ರು ಬೈದ್ರು ಇವ್ರು ಬೈದ್ರು, ರಸ್ತೆಗಳೆಲ್ಲ ಹಳ್ಳ ಬಿದ್ದಿದೆ ಕಸ ಅಂತೇಳಿ ಇದನ್ನ ಡೈವರ್ಟ್ ಮಾಡೋಕ್ಕೋಸ್ಕರ RSS ವಿಚಾರವನ್ನ ಚಾಲ್ತಿಗೆ ತಂದಿದ್ದಾರೆ. ಶೆಟ್ಟರ್ ಅವ್ರ ಪತ್ರ ನಾನು ನೋಡ್ತೀನಿ. ಅದು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಿದ್ದು. ಆದರೆ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯನವ್ರು ಹೇಳಿ ಬರ್ಸಿರೋವಂಥದ್ದು. ಅದು ಎಲ್ಲ ಸಾರ್ವಜನಿಕ ಸ್ಥಳ. ಮತ್ತೆ ಈ ಹೊಸದಾಗಿ ಇನ್ನೊಂದು ಪತ್ರ ಬರೆದಿದ್ದಾರೆ. ಯಾರ್ಯಾರು ಸರ್ಕಾರಿ ನೌಕರರು ಇದಾರೋ ಅವ್ರಿಗೂ ಕೂಡ ಅಪ್ಲೈ ಆಗ್ತೈತೆ. ನನ್ನ ಪ್ರಕಾರ, ನಮ್ಮ ಲೋಕಾಯುಕ್ತ ಇದ್ರ ಪ್ರಕಾರ ನಾವು ಸರ್ಕಾರಿ ನೌಕರರೇ. ಆರ್ ಅಶೋಕ ಆಲ್ಸೋ ಸರ್ಕಾರಿ ನೌಕರ. ನಾನು ಸಂಬಳ ತಗೊಂತೀನಿ. ಕೇಂದ್ರದಿಂದ ಅನುಮತಿ ಕೊಡ್ತಾರೆ, ರಾಜ್ಯ ಸರ್ಕಾರ. ಒಂದೇ ನಿಮಿಷ. ನಾನು ಸರ್ಕಾರಿ ನೌಕರ, ನಾನು ಸಂಬಳ ತಗೊಂತೀನಿ. ನನಗೂ ಬರ್ತದೆ TA DA, ಟ್ರಾವೆಲಿಂಗ್ ಅಲವೆನ್ಸು, ಮನೆ ಎಲ್ಲ ಬರ್ತದೆ, ನನಗೂ ಬರ್ತದೆ. ನಾನು ಸರ್ಕಾರಿ ನೌಕರ. ಏನಪ್ಪ ಯಾವಾಗ ನಾನು ಕಳಿಸ್ತಿ ಹೇಳು, ನನ್ನ ಮೇಲೆ ಯಾವಾಗ ಆಕ್ಷನ್ ಮಾಡ್ತಿ ಹೇಳು. ನಾನು ಮಾಡ್ತೀನಲ್ಲ. RSS ಮೊನ್ನೆನೇ ಹಾಕೊಂಡು ಹೋಗಿದ್ದೀನಲ್ಲ, ಪ್ರೂಫ್ ಐತೆ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾನು RSS ಡ್ರೆಸ್ ಹಾಕೊಂಡು ಸಾರ್ವಜನಿಕ ಸ್ಥಳದಲ್ಲೇ ಹೋಗಿರುವಂಥದ್ದು ದಾಖಲೆ ಇದೆ. ನಾನಂತೇನು ಗಣವೇಶಧಾರಿಯಾಗಿ, ನನ್ನಂತ ನೂರಾರು ಜನ ನಮ್ಮ MLAಗಳು, ಎಲ್ಲರೂ MP ಗಳು, ಕೇಂದ್ರದ ಸಚಿವರುಗಳು ಎಲ್ಲರೂ ಹಾಕೊಂಡಿದ್ದೀರಿ. ಯಾವಾಗ ಕಳಿಸ್ತೀಯಪ್ಪ ನಿಮಗೆ? ಆ ತಾಕತ್ತಿದೆಯಾ ನಿನಗೆ? ನಾನು ಸರ್ಕಾರಿ ನೌಕರನೇ ಪಕ್ಕ. ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಸರ್ಕಾರಿ ನೌಕರ ಅಂತಾನೆ ನನ್ನ ಮೇಲೆ ಕ್ಲೈಮ್ ಮಾಡೋದು. ಜ್ಞಾನ ಬೇಕ್ರಿ ನಿಮಗೆ.
ಎಲ್ಲ ಕರ್ನಾಟಕ ತೊರೆದು ಎಲ್ಲ ಇಂಡಸ್ಟ್ರೀಸ್ಗಳು ಬಿಟ್ಟು ನಾ ಮುಂದು ನೀ ಮುಂದು ಅಂತ ಓಡೋತಾ ಇದ್ದಾರೆ. ಅವ್ರನ್ನ ಹಿಡ್ಕೊಳಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ. ಆರ್ ಎಸ್ ಎಸ್ ಅಂತಾರೆ. ನಿಮ್ಮ ಇರೋ ಮುಂಡ ಅದೇನೋ ಇನ್ನೆರಡು ವರ್ಷ ಇಲ್ಲ ನೀವು ನಿಮ್ಮ ಯೋಗ್ಯತೆಗೆ, ಇನ್ನೆರಡು ವರ್ಷ ಇರಲ್ಲ ನಿಮ್ಮ ಸರ್ಕಾರ.